ಸಿಎಂ ವಿರುದ್ಧ ಮುಡಾ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ವಿಜಯನಗರ 3ನೇ ಹಂತದ 4 ನಿವೇಶನಗಳ ಸ್ಥಳ ಮಹಜರಾಗಿದೆ. ಒಟ್ಟು 14 ಸೈಟ್ಗಳ ಸ್ಥಳ ಮಹಜರು ಆಗಬೇಕಾಗುತ್ತೆ. ವಿಜಯನಗರ 3ನೇ ಹಂತದ ಡಿ ಬ್ಲಾಕ್ನಲ್ಲಿರುವಂಥ 4 ನಿವೇಶನಗಳಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. 213, 214, 215, 216 ಸಂಖ್ಯೆಯ ನಿವೇಶನಗಳ ಸ್ಥಳ ಮಹಜರು ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಅಧಿಕಾರಿಗಳಿಂದ ಪಂಚನಾಮೆ ನಡೆದಿರುವಂಥದ್ದು. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಒಟ್ಟು 14 ಸೈಟ್ಗಳ ಸ್ಥಳ ಮಹಜರು ಆಗಬೇಕಾಗುತ್ತೆ. ಈ ಸ್ಥಳ ಮಹಜರು ಪ್ರಕ್ರಿಯೆ ಇವತ್ತಿಂದ ಶುರುವಾಗಿದೆ. ಯಾವಾಗ ಮುಕ್ತಾಯ ಆಗಬೇಕು ನೋಡಬೇಕಾಗುತ್ತೆ. ಅಂದರೆ ಆ ಸೈಟ್ಗೆ ಸಂಬಂಧಪಟ್ಟಂತೆ ನಿವೇಶನ ಏನಿದೆ, ಎಷ್ಟು ಅಳತೆಯಲ್ಲಿದೆ, ಅಧಿಕಾರಿಗಳು ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಎಸ್ಪಿ ಉದೇಶ್ ಅವರು. ನಿನ್ನೆ ಕೂಡ ಮುಡಾ ಆಯುಕ್ತರಾಗಿರುವಂಥ ರಘು ಅವರನ್ನು ಭೇಟಿ ಆಗಿದ್ರು. ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ, ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಅದಕ್ಕೂ ಮುಂಚೆ ಕೆಸರೆ ಗ್ರಾಮದಲ್ಲಿರುವಂಥ 3 ಎಕರೆ 16 ಗುಂಟೆ ಜಮೀನೇನಿದೆ ಅಲ್ಲೂ ಕೂಡ ಸ್ಥಳ ಮಹಜರಾಗಿತ್ತು. ಈಗ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿರೋದ್ರಿಂದ ಈ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಅಳತೆ ಅದನ್ನು ನೋಡ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಅಳತೆಯ ಸೈಟನ್ನು ಯಾರ್ಯಾರಿಗೆ ಕೊಡಲಾಗಿತ್ತು, ಈ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಕೊಟ್ಟಿರುವಂಥ ಆ ಅಧಿಕಾರಿಗಳು ಯಾರು, ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಯಾಕೆಂದರೆ ಇದು 1998ರಿಂದ ಇರುವಂಥ ಪ್ರಕರಣ. ಹಾಗಾಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವ್ಯಾವ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು ಅದು ಕೂಡ ಗೊತ್ತಾಗಬೇಕಾಗುತ್ತೆ. ನಿಜವಾಗ್ಲೂ ಕೂಡ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆಯಾ, ಇಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ನಿಜಕ್ಕೂ ಇದೆಯಾ, ಅದನ್ನು ನೋಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಟ್ಕೊಂಡು ಈಗಾಗಲೇ ಮೈಸೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ವಿಜಯನಗರ 3ನೇ ಹಂತದ 4 ನಿವೇಶನಗಳ ಸ್ಥಳ ಮಹಜರು ಕಂಪ್ಲೀಟ್ ಆಗಿರುವಂಥದ್ದು. ವಿಜಯನಗರ 3ನೇ ಹಂತದ ಡಿ ಬ್ಲಾಕ್ನಲ್ಲಿರುವ 4 ನಿವೇಶನಗಳ ಸ್ಥಳ ಮಹಜರಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೊದಲು ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರಾಯಿತು. ಈಗ ಒಟ್ಟು 14 ಸೈಟ್ಗಳ ಸ್ಥಳ ಮಹಜರಾಗಬೇಕಾಗುತ್ತೆ. ಸದ್ಯಕ್ಕೆ ಈಗ 4 ನಿವೇಶನಗಳ ಸ್ಥಳ ಮಹಜರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ, ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತದಲ್ಲಿ FIR ದಾಖಲಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ಇವರು ಮೊದಲಿಗೆ ಮೂಲ ಜಮೀನೇನಿತ್ತು ಕೆಸರೆ ಗ್ರಾಮದ ಸರ್ವೆ ನಂಬರಲ್ಲಿ ಬರ್ತಕ್ಕಂಥ 464 ಸರ್ವೆ ನಂಬರ್ನ 3 ಎಕರೆ 16 ಗುಂಟೆಯನ್ನು ಸ್ಥಳ ಮಹಜರನ್ನು ಮಾಡಿದಂಥ ಒಂದು ಕೆಲಸವನ್ನು ಮಾಡಿದರು. ತದನಂತರ ಮೈಸೂರಿನ ತಾಲೂಕು ಕಚೇರಿಗೆ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ನಿನ್ನೆ ಮೂಡಾಗೆ ಭೇಟಿಯನ್ನು ಕೊಟ್ಟಂತಹ ಅಧಿಕಾರಿಗಳು ಏನು ಲೋಕಾಯುಕ್ತ SP ಉದೇಶ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮೂಡಾ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟು ಮೂಡಾ ಆಯುಕ್ತ ರಘುನಂದನ್ ಅವರನ್ನು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಜೊತೆಗೆ ಈಗ 50-50 ಅನುಪಾತದಲ್ಲಿ ಆ 3 ಎಕರೆ 16 ಗುಂಟೆಗೆ ಏನು 14 ಸೈಟ್ಗಳನ್ನು ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರೊಟ್ಟಿಗೆ ಏನು ಸ್ಥಳ ಮಹಜರ್ ಅಂತಂದರೆ ಈಗ 3 ಎಕರೆ 16 ಗುಂಟೆ ಜಮೀನಿನ ಬದಲಾಗಿ 14 ಸೈಟ್ಗಳನ್ನು ಏನು ಕೊಡಲಾಗಿತ್ತು, ಮೈಸೂರಿನ ವಿಜಯನಗರ 3ನೇ ಹಂತದಲ್ಲಿ ಏನು ಕೊಡಲಾಗಿತ್ತು, ಆ ಡಿ ಬ್ಲಾಕ್ನಲ್ಲಿ ಏನು ಕೊಡಲಾಗಿತ್ತು, ಅಲ್ಲಿ ಸ್ಥಳ ಮಹಜರನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ದೂರುದಾರ ಸ್ನೇಹಮಯಿ ಕೃಷ್ಣರನ್ನ ಜೊತೆಗೆ ಕರೆದೊಯ್ದಂತಹ ಅಧಿಕಾರಿಗಳು ಇದೀಗ ಅಲ್ಲಿ ನಿವೇಶನಗಳ ಒಂದು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅಂದರೆ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ 4 ನಿವೇಶನಗಳನ್ನು ಮಹಜರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನುಳಿದಂಥ 10 ನಿವೇಶನಗಳ ಒಂದು ಸರ್ವೆ ಮಾಡ್ತಕ್ಕಂಥ ಕಾರ್ಯ ಈಗ ನಡೀತಾ ಇರತಕ್ಕಂಥದ್ದು. ಹೀಗೆ ಹಂತ ಹಂತವಾಗಿ ತನಿಖೆಗಳನ್ನು ಶುರು ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಇದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಂದರೆ ಮೂಲ ವಾರಸುದಾರರು ಯಾರಿದ್ರು, ಯಾರ್ಯಾರಿಗೆ ಮಾರಿದ್ರು, ಯಾರು ಕೊಡುಗೆಯಾಗಿ ಕೊಟ್ಟಿದ್ರು, ತದನಂತರ ಮೂಡ ಅಧಿಕಾರಿಗಳು ಯಾವ ರೀತಿ ಅಕ್ವೈರ್ ಮಾಡಿಕೊಂಡ್ರು, ಯಾವ ಸಂದರ್ಭಗಳಲ್ಲಿ ಅಕ್ವೈರ್ ಮಾಡಲಾಯಿತು, ಅಲ್ಲಿಯ ಜಮೀನಿನ ನಿವೇಶನಗಳನ್ನು ಯಾರ್ಯಾರಿಗೆ ಅಲರ್ಟ್ ಮಾಡಲಾಯಿತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಬಹಳ ಪ್ರಮುಖವಾಗಿ ಈಗ ನಡೀತಾ ಇರತಕ್ಕಂಥ ಒಂದು ಕೇಸ್. ಈಗ ಮತ್ತೊಂದು ಕಡೆ
ಇಡಿ ಅಧಿಕಾರಿಗಳು ಕೂಡ ಮೈಸೂರಿನ ಮೂಡ ಕಚೇರಿಗೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲಿಯೂ ಕೂಡ ತನಿಖೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಅಂದರೆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಈಗ ಮತ್ತೆ ದಿನದಿಂದ ದಿನ ಈ ಒಂದು ಸಿಎಂಗೆ ಸಂಬಂಧಪಟ್ಟಂಥ ಪ್ರಕರಣ ಏನಿದೆ ಇದು ಸಾಕಷ್ಟು ತಿರುವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಚುರುಕುಗೊಂಡಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗ ಮೊದಲಿಗೆ ಜಮೀನಿನ ಒಂದು ಮಹಜರಾಗಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ನಿವೇಶನದ ಒಂದು ಮಹಜರಾಗಿರ್ತಕ್ಕಂಥದ್ದು ಇರ್ಬೋದು, ಇದಾಗಿದೆ. ತದನಂತರ ಏನು ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೋರ್ಟು ಏನು ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಅವರ ವಿವೇಚನೆ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಅವ್ರನ್ನ ಸಂಪರ್ಕಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಅಂದರೆ ಕಚೇರಿಗೆ ಕರೆಸುವಂತಹ ಕೆಲಸವನ್ನು ಮಾಡ್ತಾರೆ ಅಥವಾ ಅವರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರತಕ್ಕಂಥದ್ದು. ಜೊತೆಗೆ ಈಗ ಈ ಒಂದು ಮೂಡ ಕೇಸಿಗೆ ಸಂಬಂಧಪಟ್ಟಂತೆ ಏನು ಎದುರಾಳಿ ಪಕ್ಷದ ಅಂದರೆ JDS ಪಕ್ಷದ ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ರಮವೇ ನಡೆದಿಲ್ಲ, ಬದಲಿಗೆ ಇಲ್ಲಿ ನಿವೇಶನ ಹಂಚಿಕೆ ಮಾಡಿರ್ತಕ್ಕಂಥದ್ದೇನಿದೆ ಇದು ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಡವಟ್ಟು. ತನಿಖೆ ಹಂತದಲ್ಲಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರ ರಾಜೀನಾಮೆಯನ್ನು ಕೂಡ ಕೇಳ್ತಕ್ಕಂಥ ಅಗತ್ಯ ಇಲ್ಲ. ಹೀಗಾಗಿ ತನಿಖೆ ಮುಗಿಲಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಈಗ ತಮ್ಮ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.